ಅಶೋಕ ಚಕ್ರವರ್ತಿಯ ಮರಣದ ನಂತರ ಮೌರ್ಯ ಸಾಮ್ರಾಜ್ಯ ಅವನತಿ ಹಾದಿನ ಹಿಡಿಯುತ್ತೆ. ಹೀಗೆ ಒಂದು ಸಾಮ್ರಾಜ್ಯ ಪತನದ ಹಾದಿನ ಸಾಗ್ತಾ ಇದೆ ಅಂದಾಗ ಆ ಸಾಮ್ರಾಜ್ಯದ ಸಾಮಂತ ಅರಸರೆಲ್ಲ ಸ್ವತಂತ್ರರಾಗಿ ಬಯಸ್ತಾರೆ. ಹೀಗೆ ಸ್ವತಂತ್ರರಾಗಿ ತಮ್ಮದೇ ಆದಂಥ ಒಂದು ಬೃಹದಾಕಾರವಾಗಿ ಕಟ್ಟಿದಂಥ ಒಂದು ಸಾಮ್ರಾಜ್ಯನ ಕಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅಂಥ ಸಾಮ್ರಾಜ್ಯ ನಿರ್ಮಾಣ ಮಾಡಿಕೊಂಡು ಹತ್ತತ್ರ ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಶಕ 215ರವರೆಗೂ 400 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಒಂದು ಮಹಾನ್ ಸಾಮ್ರಾಜ್ಯದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಆ ಸಾಮ್ರಾಜ್ಯ ಯಾವುದು, ಅದರಲ್ಲಿ ಬರುವಂಥ ಪ್ರಮುಖ ದೊರೆಗಳು ಯಾರು ಅನ್ನೋದ್ರ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತನ ಪ್ರತ್ಯೇಕ ಮಾಡೋದು ವಿಂಧ್ಯ ಪರ್ವತ. ವಿಂಧ್ಯ ಪರ್ವತದಿಂದ ಕನ್ಯಾಕುಮಾರಿಯ ನಡುವೆ ಇರುವಂಥ ಜಾಗನ ದಕ್ಷಿಣ ಭಾರತ ಅಥವಾ ಡೆಕ್ಕನ್ ಪ್ರಾಂತ್ಯ ಅಂತ ಕರೀತಾರೆ. ಈ ಪ್ರಾಂತ್ಯದಲ್ಲಿ ಶಾತವಾಹನರು, ಕದಂಬರು, ಗಂಗರು, ಚಾಳುಕ್ಯರು, ರಾಷ್ಟ್ರಕೂಟರು ಮತ್ತು ಪಲ್ಲವರು ಪ್ರಮುಖವಾದಂಥ ರಾಜಮನೆತನಗಳು. ಈ ವಿಡಿಯೋದಲ್ಲಿ ನಾವು ಶಾತವಾಹನರ ಬಗ್ಗೆ ತಿಳ್ಕೊಳ್ಳೋಣ. ಶಾತವಾಹನರ ಮೂಲಸ್ಥಳ, ವಂಶಾವಳಿ, ಆಳಿದ ಅರಸರ ಸಂಖ್ಯೆ ಹಾಗೂ ಕಾಲಮಾನದ ಬಗ್ಗೆ ಅನೇಕ ಭಿನ್ನಾಭಿಪ್ರಾಯಗಳಿವೆ. ಡಾಕ್ಟರ್ ವಿ.ಎ. ಸ್ಮಿತ್, ಆರ್.ಜಿ. ಭಂಡಾರ್ಕರ್ ಅವರು ಶಾತವಾಹನರನ್ನು ಆಂಧ್ರ ಅಂದರೆ ತೆಲುಗು ಮೂಲದವರೆಂದು ಉಲ್ಲೇಖಿಸಿದ್ದಾರೆ. ಅಶೋಕನ 12ನೇ ಶಾಸನದಲ್ಲಿ ಶಾತವಾಹನರನ್ನು ಆಂಧ್ರಭೃತ್ಯರು ಎಂದು ಕರೆದಿದ್ದಾರೆ. ಶಾತವಾಹನರ ನಾಣ್ಯಗಳು, ಸ್ಕಂದ ಪುರಾಣ, ಮೆಗಸ್ತಾನಿಸ್ ಮತ್ತು ಫ್ಲಿಂಟ್ ಬರವಣಿಗೆಗಳು ಇವರು ಆಂಧ್ರ ಮೂಲದವರು ಎಂಬುದನ್ನು ಪುಷ್ಟೀಕರಿಸುತ್ತೆ. ಸಿಮುಕ, ಈ ವಂಶದ ಮೂಲ ಸ್ಥಾಪಕ ಸಿಮುಕ ಶಾತವಾಹನ. ನಾನಾಪಾಟ್ ಶಾಸನ ಇವನನ್ನು ರಾಯಸಿಮುಕ ಅಂತಲೂ ವರ್ಣಿಸಿದೆ. ಅಲ್ಲದೆ ಜೈನ್ ಗ್ರಂಥವೊಂದು ಶಾಲಿವಾಹನ ಎಂದು ಕೂಡ ಕರೆದಿದೆ. ಈತ ಪಲ್ಲವ ಮತ್ತು ಕುಂತಳ ರಾಜಮನೆತನಗಳೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದ ಅಂತಲೂ ಹೇಳ್ತಾರೆ. ಇವನು ಬೌದ್ಧ ಮತ್ತು ಜೈನ್ ಆಲಯಗಳನ್ನು ನಿರ್ಮಿಸಿದನೆಂದು ಜೈನ್ ಗ್ರಂಥಗಳು ತಿಳಿಸ್ತವೆ. ಆದರೆ ಅನಂತರ ಇವನು ದುಷ್ಟನಾದಾಗ ಜನರೇ ಇವನನ್ನು ಕೊಂದು ಹಾಕಿ ಇವನ ತಮ್ಮ ಕಣ್ಹ ಅಥವಾ ಕೃಷ್ಣನನ್ನು ಅಧಿಕಾರಕ್ಕೆ ತರ್ತಾರೆ. ಕೃಷ್ಣನ ಕಾಲದಲ್ಲಿ ಶಾತವಾಹನರ ಪ್ರಭುತ್ವ ನಾಸಿಕ್ವರೆಗೂ ಹಬ್ಬಿತ್ತು. ಈತ ಬೌದ್ಧ ಧರ್ಮದಲ್ಲಿ ಆಸಕ್ತಿಯನ್ನು ಹೊಂದಿದ್ದ. ಈತ ನಾಸಿಕ್ನಲ್ಲಿ ಒಂದು ಬೌದ್ಧ ಗುಹಾಲಯವನ್ನು ನಿರ್ಮಿಸಿದ. ಇವನ ನಂತರ ಆಳ್ವಿಕೆ ಮಾಡಿದವನು 1ನೇ ಶಾತಕರ್ಣಿ. 1ನೇ ಶಾತಕರ್ಣಿ ಕೃಷ್ಣನ ನಂತರ ಸಿಂಹಾಸನವನ್ನಿರ್ತಾನೆ. ಈತನ ಪತ್ನಿ ನಾಗಾನಿಕಳು ಹೊರಡಿಸಿದ ನಾನಾಪಾಟ್ ಗುಹಾ ಶಾಸನ ಇವನ ಸಾಧನೆಗಳ ಬಗ್ಗೆ ತುಂಬ ವಿಷಯನ ತಿಳಿಸ್ಕೊಡುತ್ತೆ. ಈತ ಶಾತವಾಹನರ 3ನೇ ದೊರೆ ಹಾಗೂ ಪ್ರಪ್ರಥಮ ಪ್ರಸಿದ್ಧ ದೊರೆ. ಇವನ ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ ವಿಂಧ್ಯ ಪರ್ವತದಿಂದ ಹಿಡಿದು ಕೊಂಕಣಿಯವರೆಗೂ ಹಬ್ಬಿತ್ತು. ಉತ್ತರ ಭಾರತದಲ್ಲಿ ಗ್ರೀಕ್ ಅರಸರ ದಾಳಿ ಮತ್ತು ಮೌರ್ಯರ ಪತನ ಇವರ ಸಾಮ್ರಾಜ್ಯ ವಿಸ್ತರಣೆಗೆ ಅನುಕೂಲವಾಗುತ್ತೆ. ಈತ ದಕ್ಷಿಣ ಪಥ ಸಾರ್ವಭೌಮ ಎಂದು ಬಿರುದನ್ನು ಹೊಂದಿದ್ದ. ಇವನು ತನ್ನ ದಿಗ್ವಿಜಯಗಳ ಸ್ಮರಣೆಗಾಗಿ 2 ಅಶ್ವಮೇಧ ಯಾಗ ಮತ್ತು 1 ರಾಜಸೂಯ ಯಾಗವನ್ನು ಆಚರಿಸ್ತಾನೆ. 1ನೇ ಶಾತಕರ್ಣಿಯ ನಂತರ ಶಾತವಾಹನ ರಾಜ್ಯವು ಪ್ರಾಬಲ್ಯತನ ಕಳ್ಕೊಡುತ್ತೆ. ಹಲವಾರು ಅಸಮರ್ಥ ರಾಜರ ಆಳ್ವಿಕೆಯ ನಂತರ 2ನೇ ಶಾತಕರ್ಣಿ ಪಟ್ಟಕ್ಕೆ ಬರ್ತಾನೆ. ಈತ ಸುಮಾರು 56 ವರ್ಷಗಳ ಕಾಲ ದೀರ್ಘ ಆಳ್ವಿಕೆಯನ್ನು ನಡೆಸ್ತಾನೆ. ಈತ ತನ್ನ ಪ್ರಭುತ್ವವನ್ನು ಪಶ್ಚಿಮ ಬಂಗಾಳದ ಮೇಲೆ ಸ್ಥಾಪಿಸಿದನೆಂದು ತೋರಲಾಗುತ್ತದೆ. ನಾಣ್ಯಗಳ ಚಳಾವಣೆಯ ಆರಂಭದಿಂದ ಈತ ತನ್ನ ಕಾಲದಲ್ಲಿ ಶಾತವಾಹನರ ಅಧಿಕಾರ ತೆಲಂಗಾಣದಿಂದ ಮಹಾರಾಷ್ಟ್ರದವರೆಗೂ ಮತ್ತು ಅಲ್ಲಿಂದ ಮಧ್ಯ ಭಾರತದವರೆಗೂ ವಿಸ್ತಾರವಾಗಿತ್ತು ಎಂಬುದನ್ನು ತಿಳಿದುಬರುತ್ತದೆ. ಮುಂದೆ ಶಾತವಾಹನರ ವಂಶದ 17ನೇ ಅರಸನಾದ ಹಾಲನು ಬಹಳ ಪ್ರಸಿದ್ಧಿಯನ್ನು ಪಡಿತಾನೆ. ಈತ ರಾಜಕೀಯ ಶಾಂತಿ ಹಾಗೂ ಸಾಹಿತ್ಯಕ್ಕೆ ಹೆಸರುವಾಸಿ. ಸ್ವಯಂ ವಿದ್ವಾಂಸನಾದ ಹಾಲನು ಗತಸಪ್ತಮಿ ಎಂಬ ಶೃಂಗಾರ ಪ್ರಧಾನ ಕಾವ್ಯವನ್ನು ರಚಿಸಿದ್ದನು. ಇದು 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡಿದ್ದು ಕೃಷ್ಣ, ಗೌರಿ, ಇಂದ್ರ, ಪಶುಪತಿಯ ಬಗ್ಗೆ ಮಾಹಿತಿನ ಒಳಗೊಂಡಿದೆ. ಹಾಲನು ಸಿಲೋನ್ನನ್ನು ಗೆದ್ದು ಸಿಲೋನಿನ ರಾಜಕುಮಾರಿಯಾದ ಲೀಲಾವತಿಯನ್ನು ಮದುವೆ ಆಗ್ತಾನೆ. ಕ್ರಿಸ್ತಶಕ 78ರಲ್ಲಿ ಶಾಲಿವಾಹನ ಅಥವಾ ಶಕವರ್ಷವನ್ನು ಹಾಲನೇ ಪ್ರಾರಂಭಿಸಿದನೆಂಬುದನ್ನು ಅನೇಕ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಶಕಕ್ಷತ್ರಪರ ದಾಳಿ. ಹಾಲನ ಆಳ್ವಿಕೆಯ ನಂತರ ಶಕಕ್ಷತ್ರಪರ ದಾಳಿಗಳಿಗೆ ಸುಮಾರು ಅರ್ಧ ಶತಮಾನದಷ್ಟು ಕಾಲ ಶಾತವಾಹನ ಸಾಮ್ರಾಜ್ಯ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿತು. ಶಕರು ಶಾತವಾಹನರ ಬಹಳಷ್ಟು ಪ್ರದೇಶಗಳನ್ನು ಆಕ್ರಮಿಸ್ಕೋತಾರೆ. ಮುಂದೆ ಶಾತವಾಹನರಲ್ಲೇ ಅತ್ಯಂತ ಪ್ರಸಿದ್ಧನಾದ ಗೌತಮಿ ಪುತ್ರ ಶಾತಕರ್ಣಿ
ಅಧಿಕಾರಕ್ಕೆ ಬರುವವರೆಗೂ ಶಾತವಾಹನರು ಸಂಕಷ್ಟ ಪರಿಸ್ಥಿತಿಯಲ್ಲೇ ತೊಡಗಿದರು. ಗೌತಮೀಪುತ್ರ ಶಾತಕರ್ಣಿ. ಗೌತಮೀಪುತ್ರ ಶಾತಕರ್ಣಿ ಶಾತವಾಹನರಲ್ಲೇ ಅತ್ಯಂತ ಶ್ರೇಷ್ಠ, ಪ್ರಬಲ ಹಾಗೂ ದಕ್ಷ ದೊರೆ. ಈತ ಶಾತವಾಹನರಲ್ಲಿ 23ನೇ ಅರಸನಾಗಿ ಆಳ್ವಿಕೆನ ಪ್ರಾರಂಭ ಮಾಡ್ತಾನೆ. ಈತ ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆನ ನಡೆಸ್ತಾನೆ. ಇವನು ರಾಜ್ಯಭಾರ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ, ಅಂದರೆ ಸಿಂಹಾಸನವನ್ನು ಏರಿದಾಗ, ಇವರ ವಂಶದ ಘನತೆ ತುಂಬ ತೀವ್ರ ಸಂದಿಗ್ಧ ಪರಿಸ್ಥಿತಿಯಲ್ಲಿರುತ್ತೆ. ಇವನು ಹಠ ಬಿಡಲಿಲ್ಲ. ಅವನ ವಂಶದ ಘನತೆನ ಮತ್ತೆ ಉತ್ತುಂಗಕ್ಕೆ ತೊಗೊಂಡು ಹೋಗಬೇಕು ಅಂತ ಹಠದಿಂದ ಶ್ರಮಿಸ್ತಾನೆ. ಆ ಶ್ರಮಕ್ಕೆ ಯಶಸ್ಸನ್ನು ಪಡ್ಕೋತಾನೆ. ಗೌತಮೀಪುತ್ರ ಶಾತಕರ್ಣಿ ಸಿಂಹಾಸನವನ್ನೇರಿದೊಡನೆ ರಾಜ್ಯ ವಿಸ್ತರಣಾ ಕಾರ್ಯದಲ್ಲಿ ಅವನು ತೊಡಗಿಸ್ಕೋತಾನೆ. ಈತನ ಆಳ್ವಿಕೆಯ ಕಾಲದಲ್ಲಿ ಶಕಪಲ್ಲವರ ಸಾಮ್ರಾಜ್ಯ ಒಡೆದು ವಿಭಿನ್ನ ಸ್ವತಂತ್ರ ರಾಜ್ಯಗಳಾಗಿರ್ತವೆ. ಗೌತಮೀಪುತ್ರನು ತನ್ನ ಆಳ್ವಿಕೆಯ 18ನೇ ವರ್ಷದಲ್ಲಿ ಶಕಕ್ಷತ್ರಪರ ಅರಸನಾದ ನಹಾಪನನ್ನು ಸೋಲಿಸಿ ಕೊಂದುಹಾಕ್ತಾನೆ. ಈ ವಿಜಯದಿಂದ ಗೌತಮೀಪುತ್ರನು ತನ್ನ ಪಿತ್ರಾರ್ಜಿತವಾದ ರಾಜ್ಯ ಭಾಗಗಳನ್ನು ಪುನಃ ಪಡೆದನಷ್ಟೇ ಅಲ್ಲದೆ ಹೊಸ ಭಾಗಗಳನ್ನು ಸೇರಿಸಿಕೊಂಡನು. ಗೌತಮೀಪುತ್ರ ಶಾತಕರ್ಣಿಯ ಕಾರ್ಯಸಾಧನೆಗಳ ವಿವರವನ್ನು ನಾವು ನಾಸಿಕದ ಶಾಸನದಲ್ಲಿ ಕಾಣಬಹುದು. ಇದನ್ನು ಆತನ ತಾಯಿ ಗೌತಮಿ ಬಾಲಾಶ್ರೀ ಬರೆಸಿದಳೆಂದು ತಿಳಿದುಬರುತ್ತದೆ. ಈ ಶಾಸನದ ಪ್ರಕಾರ ಗೌತಮೀಪುತ್ರನು ಪಲ್ಲವರನ್ನು, ಯಾದವರನ್ನು, ಶಕರನ್ನು ವಿಂಧ್ಯ ಮತ್ತು ಮಾಳ್ವಾದಿಂದ ಓಡಿಸಿದನು. ಶಾತವಾಹನರ ಇತಿಹಾಸದಲ್ಲಿ ಗೌತಮೀಪುತ್ರ ಶಾತಕರ್ಣಿಗೆ ಮಹತ್ವದ ಸ್ಥಾನ ನೀಡಲಾಗಿದೆ. ಈತ ಹಿಂದೂ ಧರ್ಮದವನಾಗಿದ್ದರೂ ಬೌದ್ಧರಿಗೆ ರಕ್ಷಣೆ, ದಾನಗಳನ್ನು ನೀಡುತ್ತಿದ್ದ. ಯುದ್ಧ ರಂಗದಲ್ಲಿ ಒಂದು ಸಾರಿಯೂ ಸೋಲನ್ನೇ ಕಾಣದ ರಣವೀರ ಮತ್ತು ಶತ್ರುಭಯಂಕರನಾಗಿ ಖ್ಯಾತಿಯನ್ನು ಪಡೆದಿದ್ದನು. ಉತ್ತಮ ಆಡಳಿತಗಾರ, ರಾಜನೀತಿ ನಿಪುಣ, ಸದ್ಗುಣಿಯ ಅರಸನಾಗಿದ್ದ ಈತ ಪ್ರಾಚೀನ ಭಾರತ ಇತಿಹಾಸದಲ್ಲೇ ಚಿರಸ್ಥಾನವನ್ನು ಗಳಿಸಿದ್ದಾನೆ. ಈತನ ಕುದುರೆಯನ್ನು ತ್ರಿಲೋಕ ಪೀತವಾಹನ ಎಂದು ಕರೆಯುತ್ತಿದ್ದರು. ಅಂದರೆ 3 ಸಮುದ್ರದ ನೀರು ಕುಡಿದಂತಹ ವಾಹನವನ್ನು ಏರಿದವನು ಗೌತಮೀಪುತ್ರ ಶಾತಕರ್ಣಿ. ಅವನ ಕೊನೆ ಅವಧಿಯಲ್ಲಿ ಶಕರ 1ನೇ ರುದ್ರದಾಮನ ಮಗಳನ್ನು ತನ್ನ ಪುತ್ರ ವಸಿಷ್ಠಪುತ್ರ ಪುಲವಾಯಿಗೆ ವಿವಾಹ ಮಾಡಿಕೊಂಡ. ಗೌತಮೀಪುತ್ರ ಶಾತಕರ್ಣಿಯ ನಂತರ ಅವನ ಮಗ ವಸಿಷ್ಠಪುತ್ರ ಪುಲವಾಯಿ ಸಿಂಹಾಸನವನ್ನೇರಿದ. ಶಾಂತಿಯುತ ಮತ್ತು ಸಂಪದ್ಭರಿತ ಸಾಮ್ರಾಜ್ಯದ ಒಡೆಯನಾದ ಈತ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಧರಿಸ್ತಾನೆ. ಈತ ಶಕ ಅರಸ 1ನೇ ರುದ್ರದಾಮನ್ನಿಂದ 2 ಬಾರಿ ಸೋತರೂ ರಕ್ತ ಸಂಬಂಧವಿದ್ದುದರಿಂದ ಆಳ್ವಿಕೆಗೆ ಯಾವುದೇ ಅಪಾಯವಾಗುವುದಿಲ್ಲ. ಇದರಿಂದ ಪಳುವಾಯು ತನ್ನ ರಾಜ್ಯವನ್ನು ಪೂರ್ವ ದಿಕ್ಕಿಗೆ ವಿಸ್ತರಿಸಲು ನಿರ್ಧರಿಸಿ ತೆಲುಗು ರಾಜ್ಯಗಳನ್ನು ವಶಪಡಿಸಿಕೊಂಡು ನವನಗರವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡನು. ಶ್ರೀಯಜ್ಞ ಶಾತಕರ್ಣಿಯು ಶಾತವಾಹನರ ಕೊನೆಯ ಗಮನಾರ್ಹ ದೊರೆ. ಈತ ಸುಮಾರು 29 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ. ಅಧಿಕಾರಕ್ಕೆ ಬಂದ ಕೂಡಲೇ ಈತನು ಕ್ಷತ್ರಪರರೊಂದಿಗೆ ಹೋರಾಟವನ್ನು ಮುಂದುವರಿಸ್ತಾನೆ. ಯಶಸ್ವಿನ ಪಡ್ಕೋತಾನೆ. ಆದರೂ ಅದು ಶಾಶ್ವತವಾಗಿ ಉಳಿಲಿಲ್ಲ. ನಾಸಿಕ್, ಕಾರ್ಲಾ ಮತ್ತು ಅಮರಾವತಿಯಲ್ಲಿ ದೊರೆತ ಅವನ ಶಾಸನಗಳು ಮತ್ತು ಸೌರಾಷ್ಟ್ರ, ಮಹಾರಾಷ್ಟ್ರ, ಉತ್ತರ ಮೈಸೂರು ಮತ್ತು ಆಂಧ್ರದ ಸಮುದ್ರ ತೀರದಲ್ಲಿ ದೊರೆತಿರುವ ಅವನ ನಾಣ್ಯಗಳ ಸಹಾಯದಿಂದ ಅವನ ಆಳ್ವಿಕೆಗೆ ಒಳಪಟ್ಟ ಪ್ರದೇಶಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಯಜ್ಞಾಶ್ರೀಯ ನಂತರದ ರಾಜರು ಅಸಮರ್ಥ ಆಡಳಿತದಿಂದ ಸಾಮ್ರಾಜ್ಯ ಸಂಕಷ್ಟಕ್ಕೆ ಸಿಲುಕುತ್ತೆ, ಹಾಗೆ ಪತನದ ಹಾದಿಯನ್ನು ಹಿಡಿಯುತ್ತೆ. ಶಾತವಾಹನರ ಸಾಮ್ರಾಜ್ಯ ವಿಸ್ತರಣೆ. ಶಾತವಾಹನರ ಸಾಮ್ರಾಜ್ಯ ಉನ್ನತ ಸ್ಥಾನದಲ್ಲಿದ್ದಾಗ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದವರೆಗೂ, ವಿಂಧ್ಯ ಪರ್ವತದಿಂದ ತುಂಗಭದ್ರಾ ಕೃಷ್ಣಾ ನದಿಯ ಬಯಲಿನವರೆಗೂ ವಿಸ್ತಾರವಾಗಿತ್ತು. ನಾಸಿಕ್, ಶ್ರೀಕಾಕುಳಂ, ಧರಣಿಕೋಟೆ ಮತ್ತು ಪ್ರತಿಷ್ಠಾನ ಪಟ್ಟಣಗಳು ಕಾಲಕಾಲದಲ್ಲಿ ಶಾತವಾಹನರ ರಾಜಧಾನಿಗಳಾಗಿದ್ದವು. ಶಾತವಾಹನರ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕೃಷಿ ರಾಜ್ಯದ ಪ್ರಮುಖ ಕಸುಬಾಗಿತ್ತು. ಒಟ್ಟು ಉತ್ಪಾದನೆಯಲ್ಲಿ 1/6 ಭಾಗನ ಕಂದಾಯದ ರೂಪದಲ್ಲಿ ನೀಡ್ತಾಯಿದ್ರು. ಕೃಷ್ಣ ಮತ್ತು ಗೋದಾವರಿ ನದಿಗಳು ಇವರ ಕೃಷಿಗೆ ನೀರಿನ ಸರಬರಾಜನ್ನು ನೋಡ್ಕೋತಾ ಇದ್ವು. ಈ ಕಾಲದ ಪ್ರಮುಖ ರಫ್ತುಗಳು ವಜ್ರ, ಮಸಾಲೆ ಪದಾರ್ಥಗಳು, ಶ್ರೀಗಂಧ ಮತ್ತು ಉಣ್ಣೆ ಬಟ್ಟೆ ಇತ್ಯಾದಿ. ಈ ಕಾಲದ ಪ್ರಮುಖ ಆಮದುಗಳನ್ನು ನೋಡೋದಾದರೆ ತಾಮ್ರ, ಸೀಸ, ಪರಿಮಳ ದ್ರವ್ಯ, ಗಾಜು ಇತ್ಯಾದಿ. ಇವರ ಕಾಲದಲ್ಲಿ ಬೆಳ್ಳಿ, ತಾಮ್ರ, ಸೀಸ, ಮಿಶ್ರಲೋಹದ ನಾಣ್ಯಗಳನ್ನು ಟಂಕಿಸಿದ್ದಾರೆ. ಶಾತವಾಹನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಇವರ ಕಾಲದ ಪ್ರಮುಖ ಕಲಾ ವಾಸ್ತುಶಿಲ್ಪಗಳೆಂದರೆ ಅಮರಾವತಿ, ನಾಗಾರ್ಜುನಕೊಂಡ, ಅಜಂತ, ಕಾರ್ಲೆ, ನಾಸಿಕ್ ಮುಂತಾದವು. ಇವರು 3 ವಿಧದ ಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ: ಜೈತ್ಯಾಲಯಗಳು, ವಿಹಾರಗಳು ಮತ್ತು ಸ್ತೂಪಗಳು. ಈ ಕಾಲಕ್ಕೆ ಸಂಬಂಧಿಸಿದ ಚಿತ್ರಕಲೆಗಳು ಅಜಂತಾದ 9 ಮತ್ತು 10ನೇ ಗುಹಾಲಯಗಳಲ್ಲಿ ನೋಡಬಹುದು. ಶಾತವಾಹನರ ಅಂತ್ಯಕಾಲದ ಚಿತ್ರಕಲೆಗಳು ಬೇಟ್ಸಾ ಗುಹೆಯಲ್ಲಿ ಪತ್ತೆ ಹಚ್ಚಲಾಗಿದೆ.